ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ಬೊಮ್ಮ ಸಂಸ್ಕೃತಿಯ ಕಟ್ಟಿಕೊಂಡು ಉತ್ಸಹಿಸೆ, ಸುಮ್ಮನರೆ ಚಣವಿರದೆ ಪ್ರಕೃತಿ ತೊಡಗುತ್ತಿರೆ, ಜನ್ಮ ಸಾಕೆನುವುದೇಂ ದುಮ್ಮಾನ ಒಡುವುದೇಂ, ಚಿಮ್ಮುಲ್ಲಸವಧರೆಗೆ ಮಂಕುತಿಮ್ಮ. 272ನೇ ಕಗ್ಗ ಇದು. ಬೊಮ್ಮ ಸಂಸ್ಕೃತಿಯ ಕಟ್ಟಿಕೊಂಡು ಉತ್ಸಹಿಸೆ. ಆ ಬ್ರಹ್ಮನೇ, ಸೃಷ್ಟಿಕರ್ತನೇ ಏನೋ ಒಂದು ಸಂಸ್ಕೃತಿ, ಒಂದು ಜನಾಂಗ, ಬೇರೆ ಬೇರೆ ಹುಟ್ಟುಗಳು ಸಾವುಗಳು ಎಲ್ಲವನ್ನೂ ಕಟ್ಕೊಂಡು ಏನೋ ಉತ್ಸಾಹ ಪಡ್ತಾ ಇದ್ರೆ, ಸಂಭ್ರಮ ಪಡ್ತಾ ಇದ್ದಾನೆ. ಸುಮ್ಮನೆ ಅರೆ ಚಣವಿರದೆ, ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ. ಪ್ರಕೃತಿ ಏನೋ ಹೊಸ ಚಿಗುರುಗಳನ್ನ ಕೊಡ್ತಾ ಇರೋದು, ಹಳೆ ಎಲೆ ಎಲ್ಲ ಉದುರಿಸ್ತಾ ಇರೋದು, ಹೊಸ ಹೂ ಕೊಡೋದು, ಹೊಸ ಬಣ್ಣ, ಹೊಸ ರಂಗು, ಏನೋ ಒಂದು ಸುಮ್ಮನೆರೆ ಚಣವಿರದೆ ಪ್ರಕೃತಿ ತೊಡಗುತ್ತಿರೆ, ಕೆಲಸ ಮಾಡ್ತಾನೇ ಇರ್ತಾಳೆ. ಅಂಥ ಬ್ರಹ್ಮ, ಅಂಥ ಪ್ರಕೃತಿನೇ ನಿರಂತರವಾಗಿ ಏನನ್ನೋ ಮಾಡ್ತಿರ್ತಾರೆ, ಸಂಭ್ರಮಿಸ್ತಾ ಇರ್ತಾರೆ, ಸಂತೋಷ ಪಡ್ತಿರ್ತಾರೆ. ಅಂಥದ್ರಲ್ಲಿ ನಾವು ಹುಲುಮಾನವರು, ನಮಗಿರಬಹುದಾದ ಕಷ್ಟ, ನಮಗಿರಬಹುದಾದ ಸ್ಟ್ರೆಸ್ ಇಷ್ಟು ಪುಟ್ಟದು. ಅಷ್ಟಕ್ಕೆ ನಾವು ಅಯ್ಯೋ ಸಾಕಾಯ್ತಪ್ಪ ಈ ಜನ್ಮ ಅನ್ನೋದು ಯಾಕೆ? ದುಮ್ಮಾನ ಒಡುವುದೇಮಯ್ಯೋ ಎಷ್ಟು ದುಃಖ ಅಂತ ದುಃಖ ಪಟ್ಕೊಳ್ಳೋದು ಯಾತಕ್ಕೆ? ಚಿಮ್ಮುಲ್ಲಸವಧರೆಗೆ ಮಂಕುತಿಮ್ಮ, ಉಲ್ಲಾಸನ ಸ್ಪ್ರೆಡ್ ಮಾಡು, ಆನಂದನ ಹಂಚು, ಸಂತೋಷನ ಹಂಚು. ನಮ್ಮೊಳಗೆ ಏನಿದೆ ಅದನ್ನ ನಾವು ಬೇರೆಯವ್ರಿಗೆ ಸ್ಪ್ರೆಡ್ ಮಾಡೋದಕ್ಕೆ ಸಾಧ್ಯ. ನನ್ನಲ್ಲಿ ಸಂತೋಷ ಇದ್ರೆ ನಾನು ಅದನ್ನ ಇನ್ನೊಬ್ಬರಿಗೆ ಹಂಚೋದಕ್ಕೆ ಸಾಧ್ಯ. ನನ್ನೊಳಗೆ ದುಃಖ ಇದ್ಬಿಟ್ರೆ ನಾನು ಇನ್ನೊಬ್ಬರಿಗೆ ಸಂತೋಷ ಹೇಗೆ ಹಂಚೋದಕ್ಕೆ ಸಾಧ್ಯ? ನನ್ನೊಳಗೆ ದುಃಖ ಇರಬಾರ್ದು ಅಂತ ಅಂದ್ರೆ ಏನ್ ಮಾಡಬಹುದು? ನಾವು ಏನೋ ಹಣದ ಕಷ್ಟ ಇರಬಹುದು, ನನಗೆ ನಾನು ಮೇಂಟೈನ್ ಮಾಡ್ಕೊಳ್ಳೋ ಸಂಬಂಧಗಳಲ್ಲಿ ಬಿರುಕು ಉಂಟಾಗಿರಬಹುದು, ಯಾವುದೋ ಒಂದು ಇಲ್ಲದೆ ನಾನು ಹೇಗೆ ಬದುಕಬಲ್ಲೆ ಅನ್ನೋ ಅಂತಹ ನೋವಿರಬಹುದು. ಯಾವುದಾದ್ರೂ ಆಗಿರಲಿ, ಎಲ್ಲದಕ್ಕೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಆ ಪರಿಹಾರದಲ್ಲಿ ಸ್ವಲ್ಪ ಸುಖ ಇರುತ್ತೆ, ಒಂದು ಸ್ವಲ್ಪ ದುಃಖ ಇರುತ್ತೆ. ಅದೆರಡು ಮಿಶ್ರಣವಾಗಿ ಒಂದು ಸೊಲ್ಯೂಷನ್ ನಮಗೆ ಸಿಕ್ಕೇ ಸಿಗುತ್ತೆ. ಜಗತ್ತಿನ ಎಲ್ಲದರಲ್ಲೂ ಹಾಗೆ ಸ್ವಲ್ಪ ದುಃಖ ಸ್ವಲ್ಪ ಸುಖ ಇದ್ದೇ ಇರುತ್ತೆ. ನಾವು ಯಾವುದರಲ್ಲಿ ಕಡಿಮೆ ದುಃಖ ಇರೋವಂಥದ್ದು ಅನ್ನೋದನ್ನ ನೋಡಿಕೊಂಡು ಅದಕ್ಕೆ ನಾವು ಮೆಂಟಲಿ ಪ್ರಿಪೇರ್ ಆಗಿ ಅದಕ್ಕೆ ನಮ್ಮನ್ನ ನಾವು ಒಳಗಾಗಿಸ್ಕೊಂಡ್ರೆ, ರೆಡಿ ಆದ್ರೆ, ಮಾನಸಿಕವಾಗಿ ಸಿದ್ಧವಾದ್ರೆ ಇನ್ನೇನು ಅಲ್ಲಿಗೆ ಮುಗೀತಲ್ಲ. ನಾವು ನೆಕ್ಸ್ಟ್ ಮಾಡ್ಬೇಕಾಗಿರೋ ಕೆಲಸ ಏನು? ಚಿಮ್ಮುಲ್ಲಸವಧರೆಗೆ. ನಮ್ಮ ಜೊತೆಯವ್ರು ಯಾರಿರ್ತಾರೆ, ನಮ್ಮ ಸ್ನೇಹಿತರಿರ್ಬೋದು, ಬಂಧು ಬಾಂಧವರಿರ್ಬೋದು, ಮತ್ತೊಬ್ಬರಿರ್ಬೋದು, ಅವರೆಲ್ಲರ ಜೊತೆ ನಾವು ನಗನಗ್ತಾ ಸಮಯ ಕಳೆಯೋದಾದ್ರೆ, ಸಂತೋಷವನ್ನ ಅವರಿಗೆ ಹಂಚೋಕಾಗೋದಾದ್ರೆ, ಆ ಸಂತೋಷವನ್ನ ಹಂಚಿದ ಗಳಿಗೆಯಲ್ಲೇ ನಾವು ನೋಟಿಸ್ ಮಾಡಬಹುದು ನಮ್ಮ ಒಳಗಿರುವ ದುಃಖ, ದುಗುಡ, ದುಮ್ಮಾನ, ನೋವು ಏನಿದೆ ಅದು ಕಡಿಮೆ ಆಗ್ತಾ ಬರ್ತಾ ಇದೆ ಅಂತ. ಯಾವಾಗ ನನ್ನ ಸ್ನೇಹಿತೆ ಒಬ್ಳಿದ್ಲು, ಅವಳು ಯಾವ ಮಾತನ್ನ ಶುರು ಮಾಡ್ಬೇಕಾದ್ರೂ ಅಯ್ಯೋ ಅಂತ ಹೇಳಿ ಶುರು ಮಾಡೋಳು. ರೆಕಾರ್ಡ್ ಬರ್ದಾಯ್ತೇನೆ, ಅಯ್ಯೋ ಆಯ್ತು ಕಣೆ. ಓದಿದ್ದಾಯ್ತೇನೆ, ಅಯ್ಯೋ ಆಯ್ತು ಕಣೆ. ಸಿನಿಮಾಗೆ ಹೋಗೋಣ ಬರ್ತೀಯಾ? ಅಯ್ಯೋ ಬರ್ತೀನಿ ಅಂತ. ಏನ್ ಹೇಳಿದ್ರು ಅಯ್ಯೋ ಅಂತ ಒಂದ್ ಇರ್ಲೇಬೇಕು, ಅದಕ್ಕೆ ಪ್ರಿಫಿಕ್ಸ್ ಆಗಿ. ನಾವು ಅಯ್ಯೋ ಅಂದಿದ ತಕ್ಷಣ ಸಿನಿಮಾಗ್ ಬರ್ತೀನಿ ಅಂತ ಹೇಳುವ ಉತ್ಸಾಹದಲ್ಲಿ ಅರ್ಧನ ಅಯ್ಯೋ ತಗೊಂಡ್ಬಿಡುತ್ತೆ, ಇನ್ನು ಅರ್ಧ ಅಷ್ಟೇ ಉಳಿಯೋದು ಉತ್ಸಾಹ ನಮ್ಗೆ. ನಾವು ದುಃಖದಲ್ಲೂ ಕೂಡ ಅಯ್ಯೋ ಅಯ್ಯೋ ಇದೇನೋ ಗೋಳು ಅಂತ ಹೇಳ್ಕೊಳ್ದೆ ಹೋದ್ರೆ ಉಲ್ಲಾಸವೇ ನಮ್ಗೆ ಅಲ್ಲೂ ಇರೋದು. ನಾನು ತುಂಬಾ ಸ್ಟ್ರಿಕ್ಟ್ ಆಗಿ ಪಾಲಿಸಿಕೊಳ್ಳುವಂಥ ಒಂದು ಅಂಶ ಅಂದ್ರೆ, ಏನೋ ಒಂದು ಕಷ್ಟ ಇದೆ, ಏನೋ ಒಂದು ಹಿಂಸೆ ಇದೆ ಅಂದ್ರೆ ಅದನ್ನ ನನಗೆ ನಾನು ಹೇಳ್ಕೊಳ್ಳೋದಿಲ್ಲ. ನಾವು ಅದನ್ನ ಪದಗಳ ರೂಪದಲ್ಲಿ ಇಟ್ಟು ಕಷ್ಟವನ್ನ ಸೆಂಟೆನ್ಸ್ ಫಾರ್ಮ್ ಮಾಡ್ಬಿಟ್ರೆ ಅದು ತಲೆಯಲ್ಲಿ ಪ್ರಿಂಟ್ ಆಗೋಗುತ್ತೆ. ಅಯ್ಯೋ ಇವಾಗ ಇದೊಂದು ಮಾಡಬೇಕು, ಬೇಜಾರು, ಎಷ್ಟೊತ್ತಾದ್ರೂ ಇದು ಮುಗಿಯೋದಿಲ್ಲ ಅಂತ ನಾವು ನನಗೆ ನಾನೇ ಹೇಳ್ಕೊಂಡು ಬಿಟ್ರೆ ಆ ಕೆಲಸ ಮುಗಿಯೋದೇ ಇಲ್ಲ ಅಂತ ಅನ್ಸಕ್ ಶುರುವಾಗ್ಬಿಡುತ್ತೆ. ಯೋಚಿಸದೆ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿತೀವಲ್ಲ, ನೀರು ತಣ್ಣಗಿದೆ ಅಂತ ಒಂದೇ ಬೆಟ್ಟದ್ದಿ ಅಯ್ಯೋ ತಣ್ಣಗಿದೆ ಅಂತ ಅನ್ಕೊಳ್ತಾ ಇದ್ದಷ್ಟು ಹೊತ್ತು ಪೂಲಲ್ಲಿ ಇಳಿಯಕ್ಕೆ ಆಗೋದಿಲ್ಲ. ಸುಮ್ಮನೆ ಬಿದ್ದು ಬಿಡ್ಬೇಕು ಅದರೊಳಗೆ. ಆಮೇಲೆ ತನ್ನಂತಾನೆ ಟೆಂಪರೇಚರ್ ಸೆಟ್ ಆಗುತ್ತೆ. ಹಾಗೆಯೇ ಇದೂ ಕೂಡ ಕಷ್ಟಗಳಿರುತ್ತೆ, ಯಾರಿಗಿರಲ್ಲ, ಎಲ್ಲರಿಗೂ ಇರುತ್ತೆ. ಏನೋ ದುಗುಡ, ದುಮ್ಮಾನ, ದುಃಖ ಎಲ್ಲರಿಗೂ ಇರುತ್ತೆ. ಆದ್ರೆ ಬ್ರಹ್ಮನಂತ ಬ್ರಹ್ಮನೇ, ಪ್ರಕೃತಿಯಂತ ಪ್ರಕೃತಿಯೇ ಹಾಗೆ ಏನೋ ಒಂದು ಕಟ್ಕೊಂಡು ಕೆಲಸ ಮಾಡ್ಕೊಂಡು ತಂದೆಲ್ಲ ತಲೆನೋವನ್ನ ಮರಿತಾ ಇರುವಾಗ ನಾವೇನ್ ಅಳ್ತಾ ಕೂತ್ಕೊಳ್ಳೋದು? ಎಲ್ಲರಿಗೂ ಇದೆ ಕಷ್ಟ, ನನಗೂ ಇದೆ, ಅವನಿಗೂ ಇದೆ, ಅವ್ರಿಗೂ ಇದೆ, ನಿಮ್ಗೂ ಇದೆ, ಮತ್ತೊಬ್ರಿಗೂ ಇದೆ, ಎಲ್ಲರಿಗೂ ಇದೆ. ಕಷ್ಟ ಇಸ್ ಎ ಕಾಮನ್ ಫ್ಯಾಕ್ಟರ್. ಅದನ್ನ ಬಿಟ್ಟು ನಾನು ಇನ್ನೇನ್ ಮಾಡಬಹುದು?
ಉಲ್ಲಸವಧರೆಗೆ. ಎಲ್ಲಿ ಸಂತೋಷವಾಗಿರಕ್ಕೆ ಸಾಧ್ಯ ಅಲ್ಲಿ ಸಂತೋಷವಾಗಿರ್ತೀನಿ, ಎಲ್ಲಿ ನಗೋದಕ್ಕೆ ಸಾಧ್ಯ ಅಲ್ಲಿ ನಗ್ತೀನಿ, ಎಲ್ಲಿ ಯಾರನ್ನಾದ್ರೂ ಹೊಗಳೋದಕ್ಕೆ ಸಾಧ್ಯ ಅಲ್ಲಿ ಹೊಗಳ್ತೀನಿ. ಹಾಗೆ ಮುಕ್ತವಾಗಿ ಇದ್ದಾಗ ನಮ್ಮ ದುಗುಡ ದುಮ್ಮಾನಗಳಿಗೂ ಸ್ವಲ್ಪ ಕಾಲದ ಮಟ್ಟಿಗಾರು ತೆರೆಮರೆಗೆ ಸರಿಯುತ್ತೆ, ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಆದ್ದರಿಂದ ಉಲ್ಲಾಸವನ್ನ ಚಿಮ್ಮೋದು ಪರ್ಸನಲಿನೂ ತುಂಬಾ ಒಳ್ಳೆಯ ಔಷಧಿ ಅಂತ ನಾನು ನಂಬ್ತೀನಿ. ಆ ಔಷಧಿ ನಿಮಗೆಲ್ಲರಿಗೂ ದಕ್ಕಲಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಕಗ್ಗದಲ್ಲಿ ಭೇಟಿ ಆಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.